ರಾಷ್ಟ್ರೀಯ ಪರೀಕ್ಷಾ ಪ್ರಾಧಿಕಾರಕ್ಕೆ ಇದೀಗ ಭರ್ಜರಿ ಸರ್ಜರಿಯನ್ನು ಮಾಡಲಾಗಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 47 ಅಧಿಕಾರಿಗಳನ್ನ ವಜಾ ಮಾಡಿ ಸರ್ಕಾರ ಇದೀಗ ಆದೇಶವನ್ನು ಹೊರಡಿಸಿದೆ. ನೀಟ್ ಪರೀಕ್ಷೆ ವಿವಾದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಮಹತ್ವದ ಕ್ರಮವನ್ನು ಕೈಗೊಂಡಿದೆ. ಅಧಿಕಾರಿಗಳ ವಿರುದ್ಧ ಕಾನೂನಾತ್ಮಕ ಹಾಗೂ ಕ್ರಿಮಿನಲ್ ಕ್ರಮವನ್ನ ಜರುಗಿಸಲಾಗಿದೆ. ಎನ್ಟಿಎಯ ಮತ್ತಷ್ಟು ಅಧಿಕಾರಿಗಳ ತಲೆದಂಡವಾಗುವಂತಹ ಸಾಧ್ಯತೆ ಕೂಡ ಇದೆ. ಪರೀಕ್ಷಾ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಸುಧಾರಣೆಗೆ ಮುಂದಾಗಿದೆ ಕೇಂದ್ರ ಸರ್ಕಾರ. ಇನ್ನು ನಿನ್ನೆ ಶಿಕ್ಷಣ ಇಲಾಖೆ ಕೂಡ ಅದರ ಕಾರ್ಯದರ್ಶಿ ವರ್ಗಾವಣೆಯನ್ನ ಮಾಡಲಾಗಿದೆ. ಇದೀಗ ಒಟ್ಟು 47 ಅಧಿಕಾರಿಗಳನ್ನ ವಜಾ ಮಾಡಿ ಒಂದು ದೊಡ್ಡ ಮೊತ್ತವಾಗಿರತಕ್ಕಂಥ ಒಂದು ಶಿಕ್ಷೆ ಅಂತಾನೆ ಹೇಳಬಹುದು. ಒಂದು ಕಡೆಗೆ ದೇಶವ್ಯಾಪಿ ನೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಕಿ ಹೊತ್ತಿ ಉರಿತಾ ಇದೆ. ಇನ್ನು ಇದೇ ಬೆಂಕಿಗೆ ಕೆಲವೊಂದಿಷ್ಟು ಕಾನದ ಕೈಗಳು ತುಪ್ಪವನ್ನ ಸುರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಬೇರೆ ಬೇರೆ ಆಂಗಲ್ಗಳನ್ನ ಪಡೆದುಕೊಳ್ತಾ ಇದೆ. ಇದೀಗ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿ ಕೂಡ ವಜಾಗಿದ್ದು ರಾಷ್ಟ್ರೀಯ ಪರೀಕ್ಷಾ ಪ್ರಾಧಿಕಾರಕ್ಕೆ ಭರ್ಜರಿ ಸರ್ಜರಿಯನ್ನ ಮಾಡಲಾಗಿದ್ದು ಒಂದಲ್ಲ ಎರಡಲ್ಲ 47 ಅಧಿಕಾರಿಗಳನ್ನ ಕೇಂದ್ರ ಸರ್ಕಾರ ಇದೀಗ ವಜಾ ಮಾಡಿ ಆದೇಶವನ್ನು ಹೊರಡಿಸಿದೆ. ರಾಜ್ಯದಲ್ಲಿ ನೀಟ್ ವಿಚಾರ ವ್ಯಾಪಕವಾಗಿ ಸ್ಫೋಟಗೊಂಡಿದೆ, ರಣಾಂಗಣವಾಗಿದೆ. ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಪ್ರತಿಭಟನೆಯ ಕಾವು ಬೇರೆ ಬೇರೆ ರೀತಿಯಾದಂತಹ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಇದೀಗ ಎಲ್ಲ ಬೆಳವಣಿಗೆಗಳ ನಡುವೆ ಶಿಕ್ಷಣ ಕಾರ್ಯದರ್ಶಿಯನ್ನ ವರ್ಗಾವಣೆ ಮಾಡಲಾಗಿತ್ತು. ಈಗ ರಾಷ್ಟ್ರೀಯ ಪರೀಕ್ಷಾ ಪ್ರಾಧಿಕಾರಕ್ಕೆ ಸರ್ಜರಿ ಮಾಡೋದರ ಮುಖಾಂತರ ಕೇಂದ್ರ ಸರ್ಕಾರವು 47 ಅಧಿಕಾರಿಗಳನ್ನ ವರ್ಗಾವಣೆ ಮಾಡೋದರ ಮುಖಾಂತರ ಒಂದು ಕಠಿಣ ಕ್ರಮವನ್ನ ಕೈಗೊಂಡಿದೆ.